ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಪ್ರೇರಣಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡಿ. ಏನಕ್ಕೆ ಇಷ್ಟ ಆಯಿತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಪ್ಲೀಸ್. ಇಲ್ಲಿ ನೋಡಿ, ನನ್ನ ಮಗಳು ಮನೇಲಿ ರಜಾ ಇದ್ಬಿಟ್ರೆ ಏನೆಲ್ಲ ಆಟ ಆಡ್ತಾಳೆ ನೋಡಿ. ಇಲ್ಲಿ ನೈಲ್ ಪಾಲಿಶಲ್ಲಿ ಯಾರಾದರೂ ಆಟ ಆಡ್ತಾರಾ? ಒಂದಲ್ಲ ಅಂತ 2-3 ಥರ ನೈಲ್ ಪಾಲಿಶ್ ತೊಗೊಂಡು ಕೂತಿದ್ದಾಳೆ. ಅದನ್ನು ಕ್ಲೀನಾಗಾರ ಹಚ್ಕೋತಾಳೆ. ಅದು ಇಲ್ಲ, ಇಡೀ ಟೇಬಲ್ ಮೇಲೆಲ್ಲ ಚೆಲ್ಬಿಟ್ಟಿದ್ದಾಳೆ. ನಾನು 9th ಸ್ಟ್ಯಾಂಡರ್ಡ್ ಬುಕ್ನ ನಮ್ಮ ಪಕ್ಕದ ಮನೆ ನೈಬರ್ಸ್ ಹುಡುಗನ ಹತ್ರ ಕೊಡಿಸಿದ್ದೆ. ಮ್ಯಾಥ್ಸು ಸ್ವಲ್ಪ ಅವಳಿಗೆ ವೀಕ್ ಇದ್ದಾಳೆ, ಹಾಗಾಗಿ ಮ್ಯಾಥ್ಸು ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಬುಕ್ಸ್ ಬೇರೆ ಚೇಂಜ್ ಆದರೂ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡು ಅಂತ ಕೊಟ್ಟರೆ ಬುಕ್ಸ್ ಒಂದು ಕಡೆ ಬಿಸಾಕ್ಬಿಟ್ಟು ನಾನು ಉಗುರು ಬಣ್ಣ ಹಚ್ಕೋತೀನಿ ಅಂದ್ಬಿಟ್ಟು ಈ ರೀತಿ ಎಲ್ಲ ಗಲೀಜು ಮಾಡಿದ್ದಾಳೆ. ಒಂದೊಂದು ಬೆರಳಿಗೆ ಒಂದೊಂದು ಕಲರ್ ಹಚ್ಕೊಂಡು ಕೂತಿದ್ದಾಳೆ. 2 ಬಾರಿಸಿದ್ದೀನಿ ನೋಡಿ. ಈ ವಯಸ್ಸಿಗೆ ಉಗುರು ಬಿಡಬೇಕು ಅವಳು. ಇನ್ನು 14 ಇಯರ್ಸ್, ಈ ಏಜ್ಗೆ ಅವಳಿಗೆ ಉಗುರು ಬೇಕಾ ಅಂದ್ಬಿಟ್ಟು 2 ಬಿಟ್ಟೆ ಬೆರಳು ಮೇಲೆ. ಫಸ್ಟ್ ಉಗುರು ಕಟ್ ಮಾಡು ಅಂತ ಬಿಟ್ಟೆ. ಬಾ ನಿನಗೂ ಹಚ್ತೀನಿ ಅಂತಾಳೆ. ಏನು ಬೇಡ ಕಣವ ತಾಯಿ, ನಿನ್ನಷ್ಟು ಗಲೀಜು ಮಾಡ್ಕೊಂಡು ಉಗುರು ಇಟ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಬೈಕೊಂಡು ಸಾಕು ಹಚ್ಚಿದ್ದು ಎದ್ದಾಳು ಮೇಲೆ ಅಂತ ಹಚ್ತಾ ಇಲ್ಲ. ಒಂದು ಕೊಟ್ಟೆ, ಸುಮ್ಮನೆ ಹೋಗಿ ಮಮ್ಮಿ, ಏನು ರಜದಲ್ಲೇ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ಅಂದ್ಕೊಂಡು ನಾನು ಕಿರಿಕಿರಿ ಮಾಡ್ತೀಯ ಅಂತ ಬೈಕೊಂಡು ಮತ್ತೆ ಹಚ್ಕೊತಾನೆ ಇದ್ಲು. ಸೊ ಇವಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಮುಗಿಯಲ್ಲ ಅಂದ್ಬಿಟ್ಟು ಅವತ್ತು, ಇದು ಮಂಡೇ ವ್ಲಾಗು. ಸೊ ಹಾಗಾಗಿ ದೇವ್ರ ಸಾಮಾನೆಲ್ಲ ಬೆಳಿಗ್ಗೆ ಅರಿಶಿನ ಕುಂಕುಮ ಹಚ್ಚಿರಲಿಲ್ಲ. ಇನ್ನು ಪೂಜೆ ಮಾಡೋಕ್ಕೆ ತಡ ಆಗುತ್ತೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದು ಇಲ್ಲಿ ಅರಿಶಿನ ಕುಂಕುಮ ಹಚ್ಕೊಂಡು ಅಕ್ಷತೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಂಡೇ ಬಂತು ಅಂದರೆ ನಂಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಮನೆ ಕೆಲಸ ಮಾಡ್ಕೋಬೇಕು, ಮತ್ತು ಅವತ್ತು ದೇವ್ರ ಸಾಮಾನೆಲ್ಲ ಬೆಳಗ್ಬಿಟ್ಟು ನಂಗೆ ನೀಟಾಗಿ ಮಾಡ್ಕೋಬೇಕು. ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಹೇಗಿದ್ದು ಹಾಗೆ ತೊಳೆದೆ. ಬರೀ ನೀರಲ್ಲಿ ತೊಳೆದ್ಬಿಟ್ಟು ಹಾಗೆ ಇಟ್ಟೆ ಅಂದರೆ ನಂಗೆ ಸರಿಯಾಗೋದಿಲ್ಲ. ತೊಳೆದು ಒರೆಸಿ ಅದು ನೀಟಾಗಿ ಅರಿಶಿನ ಕುಂಕುಮ ಹಚ್ಚಿ ನಾನು ಕಳಸದೊಳಗೆ ಅರಿಶಿನ ಕುಂಕುಮ, ಕೆಂಪು ಹೂವು, ಒಂದು ಸ್ವಲ್ಪ ಚಿನ್ನ, ಸ್ವಲ್ಪ ಬೆಳ್ಳಿ, ಮತ್ತು ಒಂದು 5 ರೂಪಾಯಿದು ತಾಮ್ರ, 5 ರೂಪಾಯಿ ಕಾಯಿನ್, ಇದು ಇದ್ರ ತಾಮ್ರದ ಕಾಯಿನ್ ಬರ್ತಲ್ಲ, 5 ರೂಪಾಯಿ ಕಾಯಿನ್, ಅದು ಹಾಕ್ತೀನಿ. ಸೊ ಇಷ್ಟು 5 ಐಟಮ್ಸು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ನೀಟ್ ಮಾಡಿ ಪೂಜೆ ಮಾಡಿದರೆ ನಂಗೊಂಥರ ಸಮಾಧಾನ. ಪ್ರತಿಯೊಂದಕ್ಕೂ ದೀಪ, ಕಳಸ, ಮತ್ತು ಕಳಸದ ಕೆಳಗಡೆ ಇರೋ ತಾಮ್ರ ಹೂವು, ಗಣೇಶ, ಚಿಕ್ಕದೊಂದು ಗಣೇಶನ ಮೂರ್ತಿ ಇಡ್ತೀನಿ. ಆಮೇಲೆ ಕೂಡ ನೀರಲ್ಲಿ ಒಂದು ತಾಮ್ರ ಪ್ಲೇಟಿಗೆ ನೀರು ಹಾಕಿಬಿಟ್ಟು ಆಮೇಲೆ ಇಡ್ತೀನಿ. ಅದು ಪ್ರತಿಯೊಂದಕ್ಕೂ ನಂಗೆ ಅರಿಶಿನ ಕುಂಕುಮ ಹಾಕಿದರೆ ಒಂಥರ ಚೆಂದ, ಸಮಾಧಾನ ಆಗುತ್ತೆ. ಎಲ್ಲ ರೆಡಿ ಆದಮೇಲೆ ಕಳಸಕ್ಕೆ ಎಲೆನೇ ತೊಗೊಂಡಿಲ್ಲ ಅಂತ ಆಗ ನೆನಪಾಯಿತು. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ 2 ಅಂಗಡಿ ಇದೆ, ಅಲ್ಲಿ ಕಳಸಕ್ಕೆ ಎಲೆ ಸಿಗುತ್ತೆ. ಸೊ ಹಾಗಾಗಿ ಪ್ರೇರಣನ ಕಳಿಸ್ದೆ. 10 ರೂಪಾಯಿಗೆ 5 ಏನೋ ಕೊಡ್ತಾರೆ ಕಳಸಕ್ಕೆ ಎಲೆ ತೊಗೊಂಡು ಬಾ ಅಂತ ಕಳಿಸ್ದೆ. ಅವಳೇನು ಮಾಡಿದಾಳು ನೋಡಿ, ಇಲ್ಲಿ ಉಗುರು ಬಣ್ಣ ನೈಲ್ ಪಾಲಿಶ್ ಹಚ್ತಾ ಇದ್ದವಳು ಎಲ್ಲ ಹಾಗಾಗಿ ಕ್ಯಾಪ್ ಹಾಕದೆ ಹಾಗೆ ಬಿಟ್ಟು ಹೋಗಿದ್ದಾಳೆ. ಮತ್ತು ಹೀಗೇ ಬೇಗ ನೈಲ್ ಪಾಲಿಶ್ ಹಾಳಾಗೋದು. ಮತ್ತು ಮಮ್ಮಿ ಗಟ್ಟಿಯಾಗಿದೆ, ಅದೆಲ್ಲ ಇದಾಗಿದೆ, ಹಚ್ಕೊಳಕ್ಕೆ ಬರ್ತಾ ಇಲ್ಲ, ಹೊಸ ತಗೊಡು ಅಂತ ಮತ್ತೆ ತೊಂದರೆ ಕೊಡೋದು. ಹಾಗಾಗಿ ಬರಲಿ 2 ಬಾರ್ಸೋಣ ಅಂತ ಸುಮ್ಮನೆ ಆದೆ. ಏನೇ ಆದರೂ ಅಷ್ಟೇ, ಸ್ವಲ್ಪ ಇನ್ನೂ ಜವಾಬ್ದಾರಿ ಕಡಿಮೆ, ಬೇಜವಾಬ್ದಾರಿ ಅಂತಲೇ ಹೇಳ್ಬೋದು. ಬಂದಳು ನೋಡಿ, ಕೇಳಿದೆ ನಾನು, ಏನಕ್ಕೆ ಈ ಥರ ಎಲ್ಲ ಹೀಗೆ ಕ್ಯಾಪ್ ಹಾಕ್ತಾ ಹಿಂಗೆ ಬಿಟ್ಟೋಗಿದೆಯಲ್ಲ ಅಂದೆ. ಅಯ್ಯೋ ಮಮ್ಮಿ, ನೀನು ಅರ್ಜೆಂಟು ಅಂದಲ್ಲ, ಅದಕ್ಕೆ ಹಾಗೆ ಬಿಟ್ಟೋಗಿದೆ. ಏನಾದರೂ ಒಂದು ರೀಸನ್ ಕೊಡಲೇಬೇಕಲ್ಲ ನೋಡಿ. ನಾನು ಕಾನ್ಸಂಟ್ರೇಷನ್ ಬೇರೆ ಮಾಡೋದಕ್ಕೋಸ್ಕರ ಅದೇನೋ ಚಾಕ್ಲೇಟ್ ಅಂತೆ, ಅದು ಹೊಸ ಥರ ಚಾಕ್ಲೇಟ್ ಬಂದಿದೆ ಅಂದ್ಲು. 2 ರೂಪಾಯಿ ಒಂದು ಶೀಟ್ ಅದಂತೆ. ಅದನ್ನೆಲ್ಲ ಏನು ತಿಂತೀಯ ಗಲೀಜು ಅಂತ ನಾನು ಅದನ್ನೇ ಬೈತಾ ಇದ್ದೆ. ಮರ್ಯಾದಿಂದ ಇದೆಲ್ಲ ಕ್ಯಾಪ್ ಹಾಕು ಅಂತ ಹೇಳಿ ಹಾಕಿಸ್ತಾ ಇದ್ದೀನಿ. ನಂಗೆ ಹೀಗೆಲ್ಲ ಮಾಡಿನೇ ಇವಳು ನನ್ನ ಹತ್ರ ಬೈಸ್ಕೊಳ್ಳೋದು. ಸುಮ್ಮನೆ ನಾನು ಬೈಯೋದಿಲ್ಲ ಯಾವಾಗಲೂ. ನೋಡಿ, ಇಂಥದ್ದನ್ನೆಲ್ಲ ತಿನ್ನಬಾರ್ದು ಅಂದರೂ ಕೇಳಲ್ಲ. ಹೋಗೋದು, ಚೇಂಜ್ ಉಳಿದ್ರೆ ತೊಗೊಂಡು ಬರ್ತೀನಿ ಅಂತ ಕೇಳೇ ತೊಗೋತಾಳೆ. ನಾನು ಬೇರೆನೋ ಚಾಕ್ಲೇಟ್ ತೊಗೋತಾಳೆ ಅಂದರೆ ಅವಳು ಇಂಥದ್ದನ್ನ ಕಳಸಕ್ಕೆ ಎಲೆ ತೊಗೊಂಡು ಬಾ ಅಂತ ಕಳಿಸಿದ್ರೆ ನೋಡಿ, ಇಲ್ಲಿ ತುದಿ ಎಲ್ಲ ಹರಿದೋಗಿದೆ, ಇಲ್ಲ ತೂತಾಗಿರುತ್ತೆ, ಇಂಥದ್ದೇ ತೊಗೊಬರ್ತಾಳೆ. ನಾನು ಹೇಳೇ ಕಳಿಸಿರ್ತೀನಿ, ಎಲೆ ಎಲ್ಲೂ ಹರಿಬಾರ್ದು, ತೂತಾಗಿರಬಾರ್ದು, ಹಳದಿ ಆಗಿರಬಾರ್ದು, ನೀಟಾಗಿ ನೋಡಿಕೊಂಡು ಫ್ರೆಶ್ ಆಗಿರಬೇಕು. 2 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಚೆನ್ನಾಗಿರೋದು ತರಬೇಕು ಅಂತ ಹೇಳೇ ಕಳಿಸ್ತೀನಿ. ನೋಡಿ, ಇಂಥದ್ದೇ ತೊಗೊಬಂದಿರ್ತಾಳೆ. ಎಲೆಗೆಲ್ಲ ಆಯಾಸ ಮುಗಿದೋಗಿರುತ್ತೆ, ಇಲ್ಲ ತೂತಾಗಿರುತ್ತೆ, ಹರಿದೋಗಿರುತ್ತೆ, ಇಂಥದ್ದೇ ನೋಡಿ ತೊಗೊಬರ್ತಾಳೆ. ಅದಕ್ಕೆ ಚೆನ್ನಾಗಿರೋದು ಆರಿಸ್ಕೊಂಬಿಟ್ಟು ಉಳಿದಿದ್ದೆಲ್ಲ ರಿಟರ್ನ್ ಮಾಡ್ಬಾ ಅಂದೆ. ನಾನು ಹೋಗಲ್ಲ ಅಂತ ಹಠ ಮಾಡ್ತಿದ್ಲು. ಹೋಗ್ತೀಯಾ 2 ಬಾಸ್ಲ ಅಂತ ಮತ್ತೆ ಕಳಿಸ್ದೆ, ಹೋದ್ಲು. ಬರೀ 2 ಎಲೆ ಚೆನ್ನಾಗಿತ್ತು, 2-3 ಎಲೆ ಅಷ್ಟೇ ಚೆನ್ನಾಗಿತ್ತು, ಇನ್ನೆಲ್ಲ ಹಾಳಾಗೋಗಿತ್ತು. ಅದನ್ನೆಲ್ಲ ದೇವ್ರಿಗೆ ಇಡೋಕ್ಕಾಗಲ್ಲ, ನಾನು ಅಂತ ಎಲ್ಲ ಇಡಲ್ಲ. ಯಾಕೆಂದರೆ ನಾನು ವಾರಕ್ಕೆ ಒಂದೇ ಸಲ ಅಲ್ವಾ ಕಳಸ ಬದಲಾಯಿಸಿದ್ದು, ಚೆನ್ನಾಗಿರೋ ಎಲೆ ಇಡಬೇಕು ಅಂದ್ಬಿಟ್ಟು. ನೋಡಿ, 3 ಎಲೆ ಚೆನ್ನಾಗಿದೆ, ಇನ್ನು 3 ಎಲೆ ಚೆನ್ನಾಗಿಲ್ಲ, ವಾಪಸ್ ಕೊಟ್ಟು ಕಳಿಸಿದ್ದೀನಿ ತೊಗೊಂಡು ಬಾ ಅಂತ. ಸೊ ಈ ರೀತಿ ಅವ್ಳದ್ದು ಏನಾದರೂ ಒಂದು ಮನೇಲಿ ಕಿತಾಪತಿ ಇರುತ್ತೆ. ಯಾಕೆ ರಜಾ ಕೊಡ್ತಾರಪ್ಪ ಅನಿಸ್ಬಿಡುತ್ತೆ. ಊರಿಗೆ ಹೋಗು ಅಂದರೆ ನೀನು ಬಾ ಅಂತ ನನಗೂ ಇದು ಮಾಡ್ತಾಳೆ. ಇಲ್ಲಿ ನಾನು ಊರಿಗೆ ಹೋದರೆ ನಮ್ಮ ಮನೆಯವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಊಟ ತಿಂಡಿ ಪ್ರತಿಯೊಂದಕ್ಕೂ ಅವ್ರು ಕೆಲ್ಸಕ್ಕೆ ಹೋಗೋತ್ತಿಗೆ ಎಲ್ಲ ರೆಡಿ ಮಾಡಿಡಬೇಕಲ್ವ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ದೀಪನೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳಿನ್ನೂ ಎಲೆ ತೊಗೊಂಡು ಬರೋಕ್ಕೆ ಹೋದವಳು ಬಂದಿರಲಿಲ್ಲಲ್ಲ, ಹಾಗಾಗಿ ಹೊಸ ಬತ್ತಿ ಹಾಕ್ತಾಯಿದ್ದೀನಿ. ನಾನು ವಾರಕ್ಕೊಂದ್ಸಲ ಬತ್ತಿ ಚೇಂಜ್ ಮಾಡ್ತೀನಿ. ಅದೇ ಬತ್ತಿ ಹಾಕಲ್ಲ, ಅದು
ಕಂಪ್ಲೀಟಾಗಿ ಹುರಿದ್ರೆ ಸರಿ, ಹುರಿದೇ ಇದ್ರೂ ಪರವಾಗಿಲ್ಲ, ನಾನು ಬಿಸಾಕ್ಬಿಡ್ತೀನಿ, ಅಂದರೆ ಸಾರಿ ಗಿಡಕ್ಕೆ ಹಾಕ್ತೀನಿ, ಬಿಸಾಕಲ್ಲ. ಕಾಲೆಲ್ಲ ತುಳಿಯೋ ಜಾಗಕ್ಕೆ ನಾನು ದೇವ್ರ ಹೂವು ಅಥವಾ ಬತ್ತಿ ಈ ಥರ ಏನೇ ಉಳಿದ್ರೂ ಬೇರೆಯವ್ರ ಕಾಲು ತುಳಿತಕ್ಕೆ ನಾನು ತುಳಿಯೋ ಥರ ಬಿಸಾಕಲ್ಲ, ಗಿಡದ ಬುಡಕ್ಕೆ ಹಾಕ್ಬಿಡ್ತೀನಿ. ಈ ಥರ ಡಬಲ್ ಬತ್ತಿ ಹಾಕ್ಬಿಟ್ಟು ಒಂದು ಬತ್ತಿ ಮಾಡಿ ಹೊಸ್ಕೊತೀನಿ. ವಾರದಲ್ಲಿ ಒಂದು ಸಲ ಚೇಂಜ್ ಮಾಡ್ತಾಯಿರ್ತೀನಿ. ಯಾವಾಗ ದೇವ್ರ ಸಾಮಾನು ಬೆಳಗ್ತೀನಲ್ಲ ಅವಾಗೆಲ್ಲ ಈ ಥರ ಚೇಂಜ್ ಮಾಡ್ಕೊತಾ ಇರ್ತೀನಿ. ಸೊ ಹಣೆಗೆ ಸ್ಟಿಕ್ಕರ್ ಹಾಕಿದ್ದೆ, ಅದು ಬಿದ್ದೋಗ್ಬಿಟ್ಟಿದೆ. ಹಾಗಾಗಿ ನಾನು ಇಲ್ಲೇ ಕ್ಯಾಮ್ರಾದಲ್ಲೇ ನೋಡ್ಕೊಂಡು ಸ್ವಲ್ಪ ಕುಂಕುಮ ಇಟ್ಕೊತಾ ಇದ್ದೀನಿ. ಪ್ರೇರಣೆ ಹಂಗಂದ, ಮಮ್ಮಿ ಸ್ಟಿಕ್ಕರ್ ಇಟ್ಟಿಲ್ಲ ಪೂಜೆ ಮಾಡ್ತೀನಿ ಮಾಡ್ತೀಯಲ್ಲ ಅಂತ ಇದ್ಲು. ಹಾಗಾಗಿ ಕ್ಯಾಮ್ರಾ ನೋಡಿಕೊಂಡೆ, ನಾನು ಸ್ವಲ್ಪ ಹಣೆ ಕುಂಕುಮನೂ ಇಟ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಒಂಥರ ಮೇಲಿಟ್ಟರೆ ನಂಗೆ ಲುಕ್ಕು ಚೆನ್ನಾಗಿದೆ. ಸೊ ಎಲ್ಲ ದೇವ್ರ ಸಾಮಾನೆಲ್ಲ ರೆಡಿ ಆಯಿತು. ದೀಪ ಹಚ್ಚೋದೊಂದೇ ಬಾಕಿ. ಇನ್ನು ಸ್ಟ್ಯಾಂಡು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ಸುಮಾರು ಸಲ ತೋರಿಸಿದ್ದೀನಿ ಯಾವ ರೀತಿ ದೇವ್ರ ಸ್ಟ್ಯಾಂಡೆಲ್ಲ ಬೇಗ ಫಾಸ್ಟಾಗಿ 10 ನಿಮಿಷ ಕ್ಲೀನ್ ಮಾಡ್ಕೊತೀನಿ ಅಂತೆಲ್ಲ ಹಾಗೆ ದೇವ್ರ ಸಾಮಾನೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಹಚ್ಕೊಳ್ಳೋ ಟೈಮಲ್ಲೇ ನನಗೆ ಈ ಮನಿ ಪ್ಲ್ಯಾಂಟ್ ಗಾಜಿನ ಬಾಟ್ಲು ಮೇಲೆ ನನ್ನ ಕಣ್ಣು ಹೋಯಿತು. ಅರ್ಧ ಬಾಟ್ಲು ನೀರು ಯಾಕೆ ಖಾಲಿಯಾಗಿದೆ ಅಂತ ನೋಡಿದಾಗ ಅಯ್ಯೋ ಪಾಪ ಅನ್ನಿಸ್ತು. ನಿಜವಾಗ್ಲೂ ಮನುಷ್ಯನಿಗೆ ಗಾಳಿ ಬೆಳಕು ನೀರು ಎಷ್ಟು ಅವಶ್ಯಕತೆ ಇದೆಯೋ ಗಿಡಕ್ಕೂ ಅಷ್ಟೇ ಬೇಕು ಅಲ್ವಾ ಫ್ರೆಂಡ್ಸ್. ನೋಡಿ 2 ದಿನ ನೀರು ಹಾಕಿಲ್ಲ ನಾನು, ಜಾಸ್ತಿ ದಿನ ಅಲ್ಲ, 2 ದಿನಕ್ಕಿಂತ ಮುಂಚೆ ಬಾಟ್ಲು ತುಂಬ ನೀರು ಹಾಕಿ ಗಿಡ ಇಟ್ಟಿದ್ದೆ. ಪುಣ್ಯ ಗಿಡ ಏನು ಒಣಗಿಲ್ಲ, ನೀರು ಅಷ್ಟು ಹೀರ್ಕೊಂಡಿದೆ. ಪಾಪ ಅನ್ನಿಸ್ತು. ಮತ್ತು ನಾನು ಅದನ್ನೆಲ್ಲ ತೆಗೆದು ತೊಳೆದು ನೀಟಾಗಿ ಹೊಸ ನೀರು ಹಾಕಿ ಇಟ್ಟಿದ್ದೀನಿ. ಸೊ ಸಂಜೆ ಸುಮಾರು ಇವಾಗ 6 ಗಂಟೆ ಆಗಿದೆ. ಬೆಳಗ್ಗೆ ನನಗೆ ಪೂಜೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅವರಿಗೆಲ್ಲ ಹೊತ್ತಿಗೆ ಕರೆಕ್ಟಾಗಿ ಅಡುಗೆ ತಿಂಡಿ ಮನೆ ಕೆಲಸ ಪ್ರತಿಯೊಂದು ಮಾಡಿಕೊಂಡು ಮತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಡೀಪ್ ಕ್ಲೀನ್ ಮಾಡ್ತೀನಿ. ಮಂಡೇ ಮಾತ್ರ, ಫ್ರೈಡೇ ಏನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ, ಮಂಡೇ ಮಾಡಿರ್ತೀನಲ್ಲ. ಹಾಗಾಗಿ ಹೂ ಮಾತ್ರ ಚೇಂಜ್ ಮಾಡ್ತೀನಿ. ಮತ್ತು ಎಲ್ಲ ಹಾಗೆ ಮೇಲ್ಮೇಲೆ ಒರೆಸ್ಕೊಂಡು ದೇವರಿಗೆ ಎಣ್ಣೆ ಹಾಕಿ ಪೂಜೆ ಮಾಡ್ತೀನಿ ಅಷ್ಟೇ. ಮಂಡೇ ಮಾತ್ರ ಫುಲ್ ಡೀಪ್ ಕ್ಲೀನ್ ಮಾಡ್ತೀನಿ. ಹಾಗಾಗಿ ಸಂಜೆ 6-6:30 ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ. ನಾನು ಮೊದಲೇ ಹೇಳಿದಾಗೆ ಈ ಮಕ್ಕಳಿಗೆ ಯಾಕಾದರೂ ರಜೆ ಕೊಡ್ತಾರೋ ಅನಿಸುತ್ತೆ. ನೋಡಿ ಇಲ್ಲಿ ನೈಟ್ ಎಲ್ಲ ಮಕ್ಕಳು ನಮ್ಮ ಬಿಲ್ಡಿಂಗಲ್ಲಿ ಅಥವಾ ನಮ್ಮ ನೈಬರ್ಸ್ ಮಕ್ಕಳೆಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ಎಲ್ಲಿಂದನೋ ಮಾವಿನಕಾಯಿ ತಂದಿದ್ದಾರೆ, ತುಂಬ ಹುಳಿ ಇದೆ, ಅದನ್ನು ಸಣ್ಣದಾಗಿ ಹೆಚ್ಚಿ ಉಪ್ಪು ಖಾರ ಹಚ್ಚಿ ಏನು ಮಜಾ ಮಾಡ್ತವೆ ಅಂತ. ಇದು ನೆಕ್ಸ್ಟ್ ಟ್ಯೂಸ್ಡೇ ಹುಣ್ಣಿಮೆ ಇತ್ತು, ಹಾಗಾಗಿ ಅವತ್ತು ಕೂಡ ತಲೆಗೆ ಸ್ನಾನ ಮಾಡಿದೆ, ಪೂಜೆ ಮಾಡೋಣ ಅಂದ್ಬಿಟ್ಟು. ಹುಣ್ಣಿಮೆ ಅಮಾವಾಸ್ಯೆಗೆ ಪೂಜೆ ಮಾಡಲೇಬೇಕಲ್ವ ಮನೇಲಿ. ಹಾಗಾಗಿ ಪೂಜೆ ಮಾಡೋಣ ಅಂತ ತಲೆ ಸ್ನಾನ ಮಾಡಿ ತಲೆ ಒಣಗಿಸೋಣ ಅಂತ ಚಪ್ಪಲಿ ಹಾಕೊಳಕ್ಕೆ ಹೋದರೆ ಅಲ್ಲಿ ಚಪ್ಪಲಿ ಮೇಲೆ ನಾಯಿ ಮಲಗಿಬಿಟ್ಟಿದೆ. ಅಯ್ಯೋ ನಾನು ನೋಡಲೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿಗಾಗಿದ್ರೆ ನಾಯಿ ಮೇಲೆ ಕಾಲು ಹಾಕ್ಬಿಡ್ತಿದ್ದೆ ನಾನು. ಆಮೇಲೆ ಏನು ಕ್ಯಾಮ್ರಾದಲ್ಲಿ ಏನು ವೈಟ್ ಕಾಣ್ತಾ ಇದೆಯಲ್ಲ ಅಂತ ತಿರುಗಿ ನೋಡ್ತೀವಿ, ಪಾಪ ನಾಯಿ ಮಲಗಿದೆ ನೋಡಿ. ಅದ್ರ ಪಕ್ಕನೇ ಎಲ್ಲರ ಚಪ್ಪಲಿಗಳು ಇದೆ. ನಮ್ಮನೆಯವ್ರ ಚಪ್ಪಲಿ ಮೇಲೆ ಅದು ತಲೆ ಕೊಟ್ಟು ಮಲಗಿದೆ ಅವತ್ತು. ಅಯ್ಯೋ ನಾನು ಪ್ರೇರಣಾ ಹತ್ರ ಅದೇ ಹೇಳ್ತಿದ್ದೆ, ಪ್ರೇರಣಾ ನಾನು ನೋಡಿಲ್ಲ ಅಂದರೆ ನಾಯಿ ಮೇಲೆ ಕಾಲು ಹಾಕ್ತಿದ್ದೆ ನೋಡಿ. ಅಲ್ಲಿ ಚಪ್ಪಲಿ ಮೇಲೆ ಮಲಗಿಬಿಟ್ಟಿದೆ, ನನ್ನ ಚಪ್ಪಲಿನೂ ಅಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ನಾನು ನೋಡಿಲ್ಲ, ಕ್ಯಾಮ್ರಾ ನೋಡಿಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಇದ್ರೆ ಪಾಪ ನಾಯಿ ಮೇಲೆ ತುಳಿತಿದ್ದೆ ನಾನು. ಪುಣ್ಯಕ್ಕೆ ಕ್ಯಾಮ್ರಾದಲ್ಲಿ ನೋಡ್ಕೊಂಡ್ಬಿಟ್ಟೆ. ಪ್ರೇರಣಂಗೆ ಹೇಳಿದೆ, ಪಾಪ ಯಾಕೋ ಸುಸ್ತಾಗಿ ಮಲಗಿದಂಗಿದೆ, ಅದಕ್ಕೊಂಚೂರು ನೀರು ತಂದುಕೊಡು ಅಂದೆ. ಅದು ಕುಡಿಲಿಲ್ಲ, ಅದು ಹಳೆ ಪಾತ್ರೆನೇ ಇತ್ತು, ಹೊಸದೇನಲ್ಲ. ಹಾಗಾಗಿ ಇಟ್ಟರೆ ಅದು ಕುಡಿಲಿಲ್ಲ. ನೋಡೋಣ ಇಡು ಪರವಾಗಿಲ್ಲ ಅಂದೆ, ಕುಡಿಲಿಲ್ಲ. ನಂಗೆ ಚಪ್ಪಲಿ ತೊಗೊಳಕ್ಕೆ ಭಯ ಆಗ್ತಿತ್ತು, ಎಲ್ಲಿ ಕಾಲಿಗೆ ಬಾಯಿ ಹಾಕ್ಬಿಡುತ್ತೋ ಅಂತ ಭಯ ಆಗಿ ನಾನು ಹೆಂಗೆ ತೊಗೊಳೋದು ಅಂದೆ. ಮತ್ತು ಪಾಪ ನನ್ನ ಮಗಳೇ ತಕ್ಕೊಟ್ಲು. ಸೊ ಅದನ್ನು ಸಣ್ಣದಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಪಾಪ ನಾಯಿಗೂ ಕೂಡ ನೆರಳು ಅನ್ನೋದು ಎಷ್ಟು ಅವಶ್ಯಕತೆ ಇದೆ ಅಲ್ವಾ. ಮನುಷ್ಯನಿಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ಒಂದು ಜಾಗ ಅಥವಾ ಒಂದು ಮನೆ ಅನ್ನೋದು ಮನುಷ್ಯಂಗಲ್ಲ, ಒಂದು ನಾಯಿಗೂ ಕೂಡ ಅವಶ್ಯಕತೆ ಇದೆ. ಪಾಪ ಅದು ನೋಡಿ ತಣ್ಣಗೆ ಎಲ್ಲರೂ ಒಂಚೂರು ಜಾಗ ಸಿಕ್ಕಿ ಸಾಕು ಅಂತ ಹೆಂಗೆ ಬಂದು ಮಲಗಿದೆ. ಅದಕ್ಕೆ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ, ಸೈಡಿಂದ ಚಪ್ಪಲಿ ತೊಗೊಂಡು ಈ ಕಡೆ ಬಂದ್ವಿ. ಮತ್ತು ನನಗೆ ಅಲ್ಲೇ ಚಪ್ಪಲಿ ಬಿಡಬೇಕಾಯ್ತು, ಏನು ಮಾಡೋದು ಬೇಡ, ಅದಕ್ಕೆ ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಕಡೆ ನಮ್ಮನೆ ಎದುರಿಂದ ಸೈಡಲ್ಲಿ ಚಪ್ಪಲಿ ಬಿಟ್ಟೆ. ಬಾಗಿಲೆದುರಿಗಿಲ್ಲ, ಸೈಡಲ್ಲಿ ಬಿಟ್ಟಿದ್ದೀನಿ. ಸೊ ಆ ನಾಯಿಗೆ ಆರಾಮಾಗಿ ಮಲ್ಕೊಳ್ಳಿ ಅಂತ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ಟು ನಮ್ಮ ಕೆಲಸ ಮತ್ತು ನಾವು ಮಾಡ್ತಾಯಿದ್ವಿ. ನನ್ನ ಮಗಳಿಲ್ಲಿ ತಲೆಗೆ ಸ್ನಾನ ಮಾಡಿದವಳು ಟವಲ್ ಒಣಾಕಿಲ್ಲ, ಅವಳನ್ನು ಕರೆದೆ ಜೋರಾಗಿ. ಅಷ್ಟಕ್ಕೆ ಆ ನಾಯಿ ಎದ್ರುಕೊಂಡು ಓಡೋಗ್ಬಿಡ್ತು. ನಾನು ಕರೆದಿದ್ದು ನನ್ನ ಮಗಳನ್ನ ಟವಲ್ ಒಣಾಕು ಬಾ ಅಂತ ಕರೆದ್ರೆ ಪಾಪ ಆ ನಾಯಿ ಎದ್ರುಕೊಂಡು ಹೋಗೇ ಬಿಡ್ತು. ಸೊ ಹೀಗೆ ಮನುಷ್ಯ ಆದ್ರೇನೋ ಪ್ರಾಣಿ ಆದ್ರೇನಲ್ವ ಫ್ರೆಂಡ್ಸ್, ಎಲ್ಲಾದರೂ ತಣ್ಣಗೆ ಕೂತ್ಕೊಳ್ಳೋಕೆ ಒಂಚೂರು ಜಾಗ ಸಿಕ್ಕಿ ಸಾಕಪ್ಪ ಅಂತದೆ. ಎಲ್ಲ ಜೀವಗಳೂ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಅವತ್ತು ಪ್ರೇರಣೆಗೆ ದೀಪ ಹಚ್ಚು ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಾನು ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ನಲ್ಲ, ಹುಣ್ಣಿಮೆ ಇತ್ತಷ್ಟೇ, ಅವಳು ಕೂಡ ತಲೆ ಸ್ನಾನ ಮಾಡಿದ್ಲು. ಹಾಗಾಗಿ ಪ್ರೇರಣೆ ಇವತ್ತು ನೀ ದೀಪ ಹಚ್ಚು, ನಂಗೆ ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಅವಳಿಗೆ ದೀಪ ಹಚ್ಚೋಕ್ಕೆ ಹೇಳಿದ್ದೆ. ಹಚ್ತೀನಿ ಅಂದಲ್ಲ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಬೆಂಡೆ ತಂದಿಟ್ಟಿದ್ದು ಡಿಮಾರ್ಟಿಂದ ತಂದಿಟ್ಟು ಒಂದು 5-6 ದಿನ ಆಗಿತ್ತು, ಕಾಯಿಸ್ತೇ ಇರಲಿಲ್ಲ. ಹಾಗಾಗಿ ಮರ್ತೋಗ್ಬಿಡ್ತೀನಿ ಬೇಗ. ನನಗೇನೇ ಆದರೂ ಇಂಥದ್ದು ಇದೆ ಅನ್ನೋದು ನೆನಪೇ ಆಗೋದಿಲ್ಲ. ಅವತ್ತು ನೆನಪಾಯಿತು, ಅಯ್ಯೋ ಬೆಣ್ಣೆ ತೊಗೊಂಡು ಬಂದು 4-5 ದಿನ ಆಗಿದೆ, ಕಾಯಿಸಿಲ್ಲಲ್ಲ.
ಅಂದ್ಬಿಟ್ಟು ಬೆಣ್ಣೆ ಕಾಯಿಸೋಣ ಅಂತ ನಾನು ಈ ಕಡೆ ಬೆಣ್ಣೆ ಕೂಡ ತೊಗೊಂಡು ಬಂದೆ ಕಾಯಿಸೋಣ ಅಂತ. ನನ್ನ ಮಗಳಿಗೆ ಹೇಳಿದ್ದೀನಿ ದೀಪ ಹಚ್ಚು ಅಂತ, ಹಚ್ತೀನಿ ಅಂತ ಹೇಳಿದ್ದಾಳೆ. ಮನೇಲಿ ಎಲ್ಲರಿಗೂ ಈಗ ಬೇಸಿಗೆ ಅಲ್ವಾ, ಸ್ವಲ್ಪ ತುಂಬಾ ಹೀಟ್ ಆಗಿರುತ್ತೆ, ಸ್ವಲ್ಪ ಅಲ್ಲ ತುಂಬಾ ಹೀಟ್ ಆಗಿರುತ್ತೆ. ಸೊ ಹಾಗಾಗಿ ತುಪ್ಪ ಬೇಕೇ ಬೇಕು. ನಾವು ಡೈಲಿ ಹಾಲು ಕುಡಿತೀವೋ ಇಲ್ವೋ, ಬಟ್ ಊಟಕ್ಕಂತೂ ತುಪ್ಪ ಯೂಸ್ ಮಾಡಲೇಬೇಕು. ಅಷ್ಟು ಭಯಂಕರ ಬಿಸಿಲಿದೆ, ಇದು ಬೇಸಿಗೆ ಆಗಿರೋದಕ್ಕೂ ಭಯಂಕರ ಬಿಸಿಲಿದೆ. ಮಳೆ ಅನ್ನೋದು ಯಾವಾಗ ಬರುತ್ತಪ್ಪ ಅನ್ನಂಗೆ ಆಗಿದೆ ನಮಗಂತೂ ಪರಿಸ್ಥಿತಿ. ನಿಜವಾಗ್ಲೂ ಇನ್ನು ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೋ ಅನ್ನಂಗಾಗಿದೆ, ಅಷ್ಟು ಸೆಕೆ, ಮನೆ ಒಳಗೆ ಇರೋಕ್ಕಾಗ್ತಾಯಿಲ್ಲ. ಈ ಕಡೆ ದೀಪ ಹಚ್ಚೆ ಅಂತ ಹೇಳಿದರೆ ನನ್ನ ಮಗಳು ಏನೆಲ್ಲ ತಲೆ ಹರಟೆ ಕೆಲಸ ಮಾಡ್ತಾಳೆ ನೋಡಿ. ಇಲ್ಲಿ ದೀಪ ಹಚ್ತಾಳೆ ಅಂದ್ಕೊಂಡು ನಾನು ಅವಳಿಗೋಸ್ಕರನೇ ತುಪ್ಪ ಮಾಡೋಣ ಅಂತ ಹೋದರೆ, ಇಲ್ಲಿ ನನ್ನ ಮಗಳು ಮಧ್ಯದಲ್ಲಿ ತುರುಬು ಕಟ್ಕೊಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಕೂದಲು ಬಿಟ್ಟು ಈ ರೀತಿ ಜಡೆ ಹಾಕೋದಂತೆ. ಹೀಗೆ ಏನಾದರೂ ಒಂದು ಮನೇಲಿ ಕೋತಿ ಚೇಷ್ಟೆ ಮಾಡ್ತಾನೆ ಇರ್ತಾಳೆ. ಇದು ಹೊಸ್ತಲ್ಲ ಬಿಡಿ. ಓದು ಅಂತ ಕೂರಿಸಿದ್ರೆ ಏನಾರು ನಾನೊಂದು ಕೆಲಸ ಮಾಡ್ತೀನಿ ಅಂತ ಮಾಡೋದು, ಈ ರೀತಿ ಏನಾದ್ರು ಕಪ್ಪಿ ಚೇಷ್ಟೆ ಮಾಡ್ತಿರ್ತಾಳೆ. ಆದರೂ ಒಂಥರ ಚೆನ್ನಾಗಿ ಕ್ಯೂಟಾಗಿದೆ ಅಲ್ವಾ ಫ್ರೆಂಡ್ಸ್. ಇದು ಒಂಥರ ಜಡೆ ಕ್ಯೂಟಾಗಿದೆ ಕಡೆ ಪ್ರೇರಣೆ ಅಂದರೆ. ಓ ಹೌದಾ, ಥ್ಯಾಂಕ್ ಯು ಅಂತವಳೆ ನೋಡಿ. ಒಂಥರ ಅವಳು ಮನೇಲಿ ತಮಾಷೆಯಾಗಿರ್ತಾಳೆ, ಮತ್ತು ಒಂದೊಂದು ಟೈಮು ಕ್ಯೂಟಾಗಿಯೂ ಕೂಡ ತಲೆಹರಟೆ ಮಾಡ್ತಾಯಿರ್ತಾಳೆ. ಚೆನ್ನಾಗಿರುತ್ತೆ ಅದೊಂಥರ ನೋಡೋಕ್ಕೆ ನಮಗೆಲ್ಲ. ಸೊ ಊಟ ಮಾಡಿರಲಿಲ್ಲ, 3 ಗಂಟೆ ಆಗಿತ್ತು, ತುಂಬ ಹೊಟ್ಟೆ ಹಸುವಾಗ್ತಿತ್ತು. ಹಾಗಾಗಿ ನಾನು ಬೆಣ್ಣೆ ಕಾಯಕ್ಕಿಟ್ಟು ಊಟನೂ ಕೂಡ ಮುಗಿಸ್ದೆ. ಅಷ್ಟೊತ್ತಿಗೆ ಈ ಥರ ಬೆಣ್ಣೆ ತುಪ್ಪ ಆಗಿದೆ. ಸೊ ಇನ್ನೇನಿಲ್ಲ, ಸೋಸಿಡೋದಷ್ಟೇ. ಚೆನ್ನಾಗಾಗಿರುತ್ತೆ ಒಟ್ಟಿನಲ್ಲಿ. ನನ್ನ ಮಗಳಿಗೆ, ನಮ್ಮಲ್ಲಿ ಎಲ್ಲರಿಗೂ ಇಷ್ಟ. ನಾವು ಹೊರಗಡೆ GRB, ನಂದಿನಿ ಅಥವಾ ಬೇರೆ ರೆಡಿಮೇಡ್ ತುಪ್ಪ ತರೋದಕ್ಕಿಂತ ಈ ರೀತಿ ಬೆಣ್ಣೆ ತಂದು ಕಾಯಿಸೋದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರಿಗೂ ಕೂಡ ಇಷ್ಟಪಡ್ತಾರೆ, ಈ ರೀತಿ ಕಾಯಿಸಿದ ತುಪ್ಪ ಅಂದರೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ತರ್ತಿದ್ವು ಮೊದಲೆಲ್ಲ, ನಾವು ರೆಡಿಮೇಡ್ ತುಪ್ಪನೇ ತೊಗೊಂಡು ಬರ್ತಿದ್ವು. ಬಟ್ ಆಮೇಲೆ ಯಾಕೋ ನಮಗೆ ಯಾರಿಗೂ ಲೈಕ್ ಆಗಲಿಲ್ಲ. 1-2 ಸಲ ಈ ಥರ ಮಾಡಿ ನೋಡಿದ್ರೆ ಚೆನ್ನಾಗಿತ್ತಲ್ವ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಇದೇ ಥರ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀವಿ ನೋಡಿ. ಆಗಲೇ ಹಂಗೆ ಅಂದಂಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲೇ ನಾನು ಇದ್ದೀನಿ ಅಂದ್ಕೊಂಡು ಒಂದು 4-5 ಹನಿ ಬಿತ್ತು ಅಷ್ಟೇ. ಇನ್ನೇನು ಮಳೆ ಬಂದೇ ಬಿಡುತ್ತೆ ಅಂತ ಫುಲ್ಲು ಖುಷಿಯಾಗಿದ್ವಿ ನಾವೆಲ್ಲ. ನನ್ನ ಮಗಳಂತೂ ಅಯ್ಯೋ ಫಸ್ಟ್ ಮಳೇಲಿ ನೆನಿಬೇಡ ಬಾ ಅಂದರೂ ಕೇಳಲ್ಲ, ಇಲ್ಲದ ಬೇಡದೆ ತಲೆಹರಟೆ ಮಾಡ್ತಾಳೆ. ಅದಕ್ಕೆ ಬೈದು ಕರ್ಕೊಂಡು ಬಂದೆ ಈ ಕಡೆ. ಫಸ್ಟ್ ಮಳೇಲಿ ನೆನಿಬಾರ್ದು ಆ್ಯಕ್ಚುಲಿ. ಸೊ ಅದು ಬರಲೂ ಇಲ್ಲ, ಒಂದು 4 ಹನಿ ಬಂತು ಅಷ್ಟೇ. ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು 5-6 ಡ್ರಾಪ್ಸ್ ಬಿತ್ತೇನೆ ಅಲ್ಲಲ್ಲೇ. ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಫಸ್ಟ್ ಮಳೆ ಅದು ಮಣ್ಣಿನ ಮೇಲೆ ಬಿದ್ದುಬಿಟ್ರಂತೂ ಅದ್ರದ್ದು ಘಮ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಸಖತ್ತಾಗಿರುತ್ತೆ. ಮಣ್ಣಿನ ಸುವಾಸನೆ ಅಂತಾರಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ನಮ್ಮನೆ ಹತ್ರನೇ ಫಾರಮ್ ಇರೋದ್ರಿಂದ ಒಂಥರ ಅದೆಲ್ಲ ಸೀನರಿ ನೋಡೋಕ್ಕೆ ಸಖತ್ತಾಗಿರುತ್ತೆ. ಮಳೆ ಬರಲ್ಲ ಹೋಯಿತು ಅಂತ ನಾ ಮಾಡಿದ್ದೆ, ಬಟ್ ಇಲ್ಲ, ಬಂತು ನೋಡಿ, ಬಂತು. ಆಮೇಲೂ ಸ್ವಲ್ಪ ಒಂದು ಪರವಾಗಿಲ್ಲ, ಚೂರು ಭೂಮಿಯೆಲ್ಲ ತಂಪಾಗೋಷ್ಟು ಬಂತು. ತುಂಬ ಏನು ಮಳೆ ಹಿಡ್ಕೊಳ್ಳಿಲ್ಲ, ಜಡಿ ಮಳೆ ಅಥವಾ ತುಂಬ ಮಳೆ ಬರಲಿಲ್ಲ. ಓಕೆ ಅನ್ನೋಷ್ಟು ಬಂತು. ಫಸ್ಟ್ ಮಳೆ ಬಂದಾಗ ಆ ಮಣ್ಣಿನ ಸ್ಮೆಲ್ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ನಿಜವಾಗ್ಲೂ ಒಂಥರ ಘಮ ಅನ್ನತ್ತೆ. ಆಮೇಲೆ ಮಳೆ ಬಂದರೆ ಅಷ್ಟೊಂದೇನು ಸ್ಮೆಲ್ ಚೆನ್ನಾಗಿದೆ ಅನಿಸಲ್ಲ. ಫಸ್ಟು ಮಳೆ ಸ್ಮೆಲ್ ಇದೆಲ್ಲ ಸೂಪರ್. ಅದಾದಮೇಲೆ ನೆಕ್ಸ್ಟ್ ಅವತ್ತು ಹುಣ್ಣಿಮೆ ಇತ್ತು, ಹಾಗಾಗಿ ನಾವು ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ತಾಯಿ ದರ್ಶನ ಮಾಡಿಕೊಂಡು, ಅಮ್ಮ ಈ ವರ್ಷನಾದರೂ ಎಲ್ಲ ಒಳ್ಳೇದಾಗ್ಲಮ್ಮ ಅಂತ ತಾಯಿ ಕೈ ಮುಕ್ಕೊಂಡು, ಪ್ರತಿ ಶುಕ್ರವಾರ ಹೋಗ್ತೀನಿ. ಇವತ್ತು ಹುಣ್ಣಿಮೆ ಇತ್ತು, ಹಾಗಾಗಿ ಆ ತಾಯಿಗೆ ಕೈ ಮುಕ್ಕೊಂಡು ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಬಂದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನಂಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಖಂಡಿತ ನಾನು ವ್ಲಾಗ್ನ ಕಂಟಿನ್ಯೂ ಹಾಕ್ತಾ ಹೋಗ್ತೀನಿ. ಓಕೆ, ಇವತ್ತಿಗೆ ಹೋಗಿ ಬರ್ತೀನಿ. ಮತ್ತೊಂದು ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ. ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಹೋಗಿ ಬರಲಾ, ಬಾಯ್.